ಅದೇ ಅದಕ್ಕೆ ತಿರ್ಗಾ ನಮ್ಮ ತಾಯಿ ತಂದೆ ಅವ್ರು ಕೊಟ್ಟಿರೋ ಫೌಂಡೇಶನು. ನಾವು ಇಷ್ಟಪಟ್ಟು ಹೋಗಿದ್ದೀವಿ. ಎಲ್ಲೂ ಏನಮ್ಮ ಸಂಗೀತನ ಬೋರಮ್ಮ, ಡ್ಯಾನ್ಸಾ ಬೋರಮ್ಮ ಅಂತ ಇಲ್ಲ. ನಮ್ಗೆ ಏನೋ ಅದು ಏನೋ ಹೋಗು ಅಂದರೆ ಇಮಿಡಿಯೇಟಾಗಿ ಹೋಗೋದು. ಎಲ್ಲಾದರೂ ಫಾರ್ ಎಕ್ಸಾಂಪಲ್ ಅವರು ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಅನ್ಕೊಳ್ಳಿ, ಎಲ್ಲೋ ಒಂದು ಕಡೆ ಹೋಗ್ತೀವಿ. ಅಲ್ಲಿ ಕೂತ್ಕೊಂಡ ತಕ್ಷಣ ಒಂದು ಅರ್ಧ ಗಂಟೆ ಆದಮೇಲೆ ಯಾರು ನನ್ನನ್ನು ಹಾಡು ಅಂತ ಕೇಳ್ತಲ್ವಲ್ಲ ಅನ್ನೋದು ನನಗೆ ಶುರುವಾಗ್ಬಿಡುತ್ತೆ. ಸೊ ಏನು ಮಾಡ್ತೀನಿ, ಇದು ನಿಜ ಮಾಡಿದ್ದೀನಿ ನಾನು. ಸುಮ್ಮನೆ ಪಕ್ಕದಲ್ಲಿ ಕೂತ್ಕೊಂಡು ಮರ್ತ್ಬಿಟ್ಟೆ ರವಿ ಚೆನ್ನಾಗಿ ಹಾಡ್ತಾನಪ್ಪ, ಒಂದು ಹಾಡು. ಸೊ ಯಾರಾದ್ರೂ ಕೇಳಿದ್ರೆ ಸಾಕು. ಆಮೇಲೆ ಡ್ಯಾನ್ಸು, ಮ್ಯೂಸಿಕ್ ಹಾಕಿದ್ರೆ ಡ್ಯಾನ್ಸ್ ಆಡೋದು. ಸೊ ಅದು ಇಂಟ್ರೆಸ್ಟ್, ಚಿಕ್ಕ ವಯಸ್ಸಿನಿಂದ ಇಂಟ್ರೆಸ್ಟು. ಅಮ್ಮ ಅಪ್ಪ ಆ ಇಂಟ್ರೆಸ್ಟ್ನ ನೋಡಿ ಗುರ್ತಿಸಿ ನಮಗೆ ಒಂದು ಫೌಂಡೇಶನ್ ಕೊಟ್ಟು ಅದೆಲ್ಲ ಹೆಲ್ಪ್ ಆಗಿದೆ. ಎಲ್ಲರೂ ಕೇಳ್ತಾ ಇರ್ತಾರೆ, ಯಾರಾದ್ರೂ ಹಾಡು ಅಂತ ಹೇಳಿದ್ರೆ ಸಾಕು ನನಗೆ ಅಂತ ಹೇಳ್ಬಿಟ್ಟು. ಸೊ ನಾವು ಕೂಡ ಕೇಳ್ತಿದೀವಿ, ಒಂದು ಹಾಡು ಹಾಡ್ತೀರಾ ಸರ್ ಪ್ಲೀಸ್? ನಲಿಯುತ್ತಾ ಹೃದಯ ಹಾಡಲು ಹಾಡಿದೆ, ಜನ್ 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 ನಯನವು ಬಯಕೆ ಸಾವಿರ ಹೇಳಿದೆ, ನಲಿಯುತ್ತಾ. ಏನ್ ಸಾಂಗ್ ಅದು, ನಂಗೆ ತುಂಬಾ ಇಷ್ಟ ಆ ಸಾಂಗ್. ಉಪೇಂದ್ರ ಕುಮಾರ್ ಅವ್ರ ಮ್ಯೂಸಿಕ್ ಡೈರೆಕ್ಷನ್. ಉಡಿದು ಹೊಡಿಬೇಕು ಚಪ್ಪಾಳ ಚಪ್ಪಾಳ, ಡಿಂಗಾರ ಡಿಂಗ ಸ್ಯಾಂದಿ ಡಿಂಗಾಲ. ಉಡಿದು ಕುಣಿಬೇಕು ಅಪ್ಪಾಲ ತಿಪ್ಪಾಲ, ಡಿಂಡಾಂಗಲ್ ಡಿಂಗಿಂದವೆಲ್ಲ, ಡಿಂಡಾಂಗಲ್ ಡಿಂಗಿಂದವೆಲ್ಲ. ಡಿಂಗಾರ ಡಿಂಗ ಸ್ಯಾಂದಿ ಡಿಂಗಾಲ, ಉಡಿದು ಹೊಡಿಬೇಕು ಚಪ್ಪಾಳ ಚಪ್ಪಾಳ. ಡ್ರಿಂಕ್ ಮಗ ದೊಡ್ಡ ಕೈತೆ ಸ್ವರ್ಗದ ಲಿಂಕ್ ಮಗ. ನನ್ನ ಮುಂದೆ ನಿಲ್ಲು, ಆ ಕೋಳಿ ಮುಂಜಾನೆ ತಪ್ಪಿನ ನನ್ನ ಮುಂದೆ ನಿಲ್ಲು. ಹೀರೋ ಹೀರೋ ನನಗಿಲ್ಲಿ ರಿಯಲ್ ಹೀರೋ, ಯಾರೋ ಯಾರೋ ನನಗಿಲ್ಲಿ ಕಲ್ಲರ್ ಯಾರೋ. ಆರು 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 ಮುಗ, ಆರು ಮುಗ. ಎಸ್, ಈಗ ಸಂಗೀತ ಕಲ್ತಿದ್ದೀರಾ ಅಂತ ಹೇಳಿ ಗೊತ್ತು, ಆದ್ರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಶ್ರೀ ಬಾಲಮುರಳಿ ಕೃಷ್ಣ ಅವರ ಶಿಷ್ಯ ಕೂಡ ಹೌದು. ಹೌದು 1975 to 79 4 years ಅವ್ರ ಮನೆಗೆ ಹೋಗಿ, ಚೆನ್ನೈಯಲ್ಲಿ ಆಲ್ವಾರ್ಪೇಟಲ್ಲಿ ಅವ್ರ ಮನೆ ಇತ್ತು. ಅಲ್ಲಿ ಅದು ಕೂಡ ನನ್ನ ತಾಯಿಯೇ ಹೋಗಿ ಅವರು ನನಗಿರೋ ಇದು. ಪ್ಲಸ್ ಅವರು ಟೈಮ್ ಇಲ್ಲ ಆವಾಗ, ಅವರು ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಆಸ್ಥಾನ ವಿದ್ವಾನ್. ಸೊ ಟೈಮ್ ಇಲ್ಲ ಅವರಿಗೆ. ಬಟ್ ಅದರಲ್ಲೂ ಸರಿಪ ಒಂದು ಹಾಡು ನೋಡೋಣ ಅಂದರು. ಸೊ ಒಂದು ಸಿಕ್ಕ ಹಾಡು ಒಂದು ಹಾಡಿದೆ. ಅದನ್ನು ನೋಡಿಬಿಟ್ಟು ತುಂಬ ವಾಯ್ಸ್ ತುಂಬ ಚೆನ್ನಾಗಿದೆ. ಆವಾಗಲೇ ಅಷ್ಟು ಬೇಸು, ಅಂದರೆ ನನಗೆ 9-10 years ವಾಯ್ಸು ಹೆವಿ. ಸೊ ಅಲ್ಲಿಂದ ಶುರುವಾಗಿ ಒಂದು 4 years. ಸೊ ಡೈರೆಕ್ಟ್ ಕೂಡ ಮಾಡಿದ್ರೆ ನೀವು ಕನ್ನಡದಲ್ಲಿ ದುರ್ಗಿ ಡೈರೆಕ್ಟ್ ಮಾಡಿರುವಂತದ್ದು. ಸೊ ಅದು ಕೂಡ ತುಂಬಾ ಹಿಟ್ ಆಯ್ತು. ಹಿಟ್ ಆದ್ರೂ ಕೂಡ ನೆಕ್ಸ್ಟ್ ಯಾವಾಗ ನಾನು ಡೈರೆಕ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಕಾಯ್ತಾ ಇದ್ರು. ಆದ್ರೆ ನೀವು ಮನ್ಸು ಮಾಡ್ಲಿಲ್ಲ, ಯಾಕೆ ಅಲ್ಲಿಗೆ ಸ್ಟಾಪ್ ಆಗ್ಬಿಟ್ಟು? ದುರ್ಗಿ ಆದ್ಮೇಲೆ ದುರ್ಗಿಯಲ್ಲಿ ತುಂಬಾ ಒಳ್ಳೆ ಹಿಟ್ಟು. ರಾಮು ಅವರು, ಮಾಲಾಶ್ರೀ ಅವರು, ಹ್ಯಾಟ್ಸ್ ಆಫ್ ಟು ಮಾಲಾ, ವಾಟ್ ಅನ್ ಆಕ್ಟ್ರೆಸ್, ನಿಜವಾಗ್ಲೂ ಗ್ರೇಟ್. ಆ್ಯಂಡ್ ಆ ಪಿಕ್ಚರು ತುಂಬ ಇಷ್ಟಪಟ್ಟು, ನಂದೇ ಓನ್ ಸ್ಕ್ರಿಪ್ಟು, ಡೈಲಾಗ್ಸು ನಂದೇ, ಸ್ಕ್ರೀನ್ ಪ್ಲೇ ನಂದೇ. ಸೊ ತುಂಬ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಿದೆ ಆ ಪಿಕ್ಚರ್ನ. ಆ ಪಿಕ್ಚರ್ ಇಲ್ಲಿ ದೊಡ್ಡ ಹಿಟ್ ಆದಮೇಲೆ ತೆಲುಗುವಲ್ಲಿ ಅದೇ ಪಿಕ್ಚರ್ನ ದೊಡ್ಡ ರೈಟ್ಸ್ ಕೊಟ್ಟು ತಗೊಂಡು ಅಲ್ಲಿ NTR ಇಟ್ಕೊಂಡು ಮಾಡೋಕ್ಕೆ ನನಗೆ ಫೋನ್ ಮಾಡಿದ್ರು. ಸೊ ಆಬ್ವಿಯಸ್ಲಿ ಫೋನ್ ಮಾಡಿದ್ರೆ ಏನು ಅನ್ಕೊಳ್ತೀರಾ, ಓ ಆ ಪಿಕ್ಚರ್ ತೆಲುಗುವಲ್ಲಿ ಮಾಡ್ತಾ ಇದ್ದಾರೆ, ಅದು NTR ತಾರಕ್ ಮಾಡ್ತಾ ಇದ್ದಾನೆ, ದೊಡ್ಡ ಪಿಕ್ಚರು ಆಫ್ಟರ್ ಸಿಂಹಾದ್ರಿ. ಸೊ ಆಲ್ರೆಡಿ ದೊಡ್ಡ ಹೀರೋ NTR. ಸೊ ನಮಗೆ ಒಂದು ಒಳ್ಳೆ ತೆಲುಗುವಲ್ಲಿ ಡೈರೆಕ್ಷನ್ ಬಂತಪ್ಪ, ಓಕೆ ವೆರಿ ಗುಡ್, ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋದ್ಮೇಲೆ ನೀನು ಡೈರೆಕ್ಷನ್ ಅಲ್ಲ, ನೀನು ಈ ಪಿಕ್ಚರ್ಗೆ ಅಸಿಸ್ಟೆಂಟ್ ಮಾಡು, ಬಿ ಗೋಪಾಲ್ ಡೈರೆಕ್ಟ್ ಮಾಡ್ತಾರೆ ಅಂತ ಇನ್ನೊಬ್ಬರಿಗೆ ಕೊಟ್ಟರು. ಸೊ ನೋಡಿ ಹಿಂಗೆ ಸರಿ, ಅಲ್ಲಿಗೆ ಹೋದರೆ ನಮಗೆ ತಿರ್ಗಾ ಅಸಿಸ್ಟೆಂಟು, ನಾವು ಹಿಂಗೆ ನಮ್ಮ ಜೀವನ ಸರಿ. ಬಟ್ ಅಟ್ ದ ಸೇಮ್ ಟೈಮ್ ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡಿ ಏನೇನಾಯಿತು ಅದಕ್ಕಿಂತ ಎಲ್ಲ ಒಂದೊಂದು ಆ ಅನುಭವ ಇದೆ ನೋಡಿ. ಅದು
ನೋವಾಗಿರಲಿ, ಸುಖವಾಗಿರಲಿ, ಕಷ್ಟವಾಗಿರಲಿ, ಏನಾಗಿರಲಿ, ಅದೆಲ್ಲ ಒಂದೊಂದು ಅನುಭವ ದೇವರಿದ್ದಂಗೆ ನಮಗೆ. ಬಿಕಾಸ್ ಅನುಭವದಿಂದ ನಮಗೊಂದು ಗೊತ್ತಾಗುತ್ತೆ. ಸೊ ಅದನ್ನು ನಾವು ಪಾಸಿಟಿವ್ ಆಗಿ ತಗೊಂಡು ಇನ್ನೊಂದು ಹೆಜ್ಜೆ ಮುಂದೆ ಇಡಬೇಕು. ಸೊ ಹಾಗೆ ಇಟ್ಕೊಂಡು ನಾನು ಫೈನಲಿ ಅಲ್ಟಿಮೇಟ್ಲಿ ಇಲ್ಲಿ ಕೂತ್ಕೊಂಡಿದ್ದೀನಲ್ಲ. ಅದಕ್ಕೆ ಬಿಕಾಸ್ ಒಂದೊಂದು ಏಟು ನಮಗೆ ಒಂದೊಂದು ಅನುಭವ. ಈಗ ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಮಗು ಅನ್ಕೊಳ್ಳಿ, ಇಲ್ಲಿ ಒಂದು ಕ್ಯಾಂಡಲ್ ಇದೆ, ಅದು ಗೊತ್ತಾಗಲ್ಲ ಅದು ಕ್ಯಾಂಡಲ್ ಅಂತ. ಅದು ಹೋಗುತ್ತೆ, ಹತ್ರ ಹೋಗುತ್ತೆ, ಏನು ಮಾಡುತ್ತೆ, ಟಚ್ ಮಾಡುತ್ತೆ, ಸುರು ಅಂತ ಸುಡುತ್ತೆ. ಸೆಕೆಂಡ್ ಟೈಮ್ ಇಡುತ್ತೇನ, ಅದು ಆಟೋಮೆಟಿಕ್ ಮೈಂಡು ಹೇಳುತ್ತೆ ಅದಕ್ಕೆ ಅಲ್ಲಿ ಇಟ್ಟರೆ ಸುಡುತ್ತೆ ಅಂತ. ಬಟ್ ಆ ಅನುಭವ ಇದೆ ನೋಡಿ, ಇಟ್ಟರೆ ಸುಡುತ್ತೆ ಅನ್ನೋದು, ಆ ಅನುಭವನೇ ದೇವರು. ದಟ್ ಎಕ್ಸ್ಪೀರಿಯನ್ಸ್ ಇಸ್ ಗಾಡ್. ಸೊ ಆ ಎಕ್ಸ್ಪೀರಿಯನ್ಸ್ನ ನಾವು ಪಾಸಿಟಿವ್ ತಗೊಂಡು, ನನ್ನ ಜೀವನನ ಹಾಳು ಮಾಡಿಬಿಟ್ಟ ಅವನು, ಆ ಡೈರೆಕ್ಟರ್ ಹಿಂಗೆ ಮಾಡಿಬಿಟ್ಟ, ಈ ಹೀರೋ ನೋ, ಯು ಟೇಕ್ ಇಟ್ ಎವ್ರಿಥಿಂಗ್ ಪಾಸಿಟಿವ್. ಆ ಪಾಸಿಟಿವ್ ತಗೊಂಡು ಹೋದ್ರೆ ಲೈಫೇ ಪಾಸಿಟಿವ್. ಎಲ್ಲ ಆಗುತ್ತೆ, ಬಟ್ ಅಟ್ ದ ರೈಟ್ ಟೈಮ್ ಅಂತ ಹೇಳಿ ನೀವು ಹೇಳೋದು. ಎಸ್. ಸೊ ಎಲ್ಲವನ್ನು ಮಾಡಿದ್ದೀರಾ ಸರ್. ಎಲ್ಲರಲ್ಲೂ ಇಷ್ಟ ಆಗುವಂತ ಕೆಲಸ ಯಾವುದು ನಿಮಗೆ? ಸಿನಿಮಾ ಅಂದ್ರೆ ಅದ್ರಿಗೆ ಯಾವ ಕೆಲಸ, ಸೆಟ್ ಕೆಲಸ ಮಾಡಕ್ ಕೂಡ ನಾನು ರೆಡಿ. ಸಿನಿಮಾ ಅಲ್ಲೇ, ಸಿನಿಮಾ ಅನ್ನೋದೇ ಪ್ಯಾಷನ್. ಅದರಲ್ಲಿ ತುಂಬಾ ಅದೃಷ್ಟವಂತರು ಯಾರು ಅಂದ್ರೆ ಕಲಾವಿದರು. ಬಿಕಾಸ್ ಇವತ್ತು ಎಲ್ಲೂ ಹೋದ್ರೂ ಆ ಜನ ನಮ್ಮನ್ನು ನೋಡಿ ಆರುಮುಗ ಅನ್ನೋವಾಗ ನಾವು ಗೊತ್ತಿಲ್ಲದೆ ನಮ್ಮ ಕೈ ಹಂಗ ಮೇಲೆ ಹೋಗಿ ಅಂತೀವಲ್ಲ. ಇನ್ನು ನಮ್ಮ ರವಿಶಂಕರ್ ಸರ್ಗೆ ಅಂದ್ರೆ ಆರ್ಮುಗ ಅವರಿಗೆ ಮೋದಿ ಅವ್ರನ್ನ ಕಂಡ್ರೆ ತುಂಬಾ ಇಷ್ಟ ಅಂತೆ. ಸೊ ಇಷ್ಟ ಹೌದು. ಸೊ ಮುಂದೆ ಇನ್ ಫ್ಯೂಚರ್ ಪಾಲಿಟಿಕ್ಸ್ ಬರೋ ಯೋಚನೆ ಏನಾದ್ರು? ಪಾಲಿಟಿಕ್ಸ್, ರಾಜಕೀಯ ಅನ್ನೋದು ದೊಡ್ಡ ಮಾತು. ನನಗಿನ್ನೂ ಚಿಕ್ಕವನೇ, ಬಿಕಾಸ್ ವಯಸ್ಸು 50 ಆಗಿರ್ಬೋದು, ಇನ್ನೂ ಅದರಲ್ಲಿ ರಂಗಪ್ರವೇಶ ಇನ್ನೂ ಆಗಿಲ್ಲ. ಬಟ್ ಅಣ್ಣನ ಜೊತೆ 2008ನಲ್ಲಿ ಎಲೆಕ್ಷನ್ಸಲ್ಲಿ ಬಾಗೇಪಲ್ಲಿ ಅಲ್ಲಿ MLA ನಿಂತ್ಕೊಂಡ. ಬಟ್ ಒಂದು 3,000 ವೋಟಲ್ಲಿ ಈ ಲಾಸ್ಟ್ ದ ಎಲೆಕ್ಷನ್ಸ್. ಸೊ ಆವಾಗ ನಾನು ಫುಲ್ BJP ಕ್ಯಾಂಪೇನ್ ಮಾಡಿದೆ. ಆಮೇಲೆ ನಾನು ವೆರಿ ಸ್ಟಾಂಚ್ BJP ನಾನು ರೈಟ್ ಫ್ರಮ್ ದ ಬಿಗಿನಿಂಗ್. ಸೊ ಮೋದಿ ಅವರು ಅಂದರೆ ಒಂದು ರೆಸ್ಪೆಕ್ಟು. ಅವರು ಮಾಡ್ತಾ ಇರೋದು ಒಂದೊಂದು ನೋಡ್ತಾ ಇದ್ದೀವಿ, ಏನೇನು ಮಾಡ್ತಾ ಇದ್ದಾರೆ. ಬದಲಾವಣೆ ಆಗಬೇಕು, ಇಂಡಿಯಾ ಶುಡ್ ಚೇಂಜ್, ವಿ ಶುಡ್ ಚೇಂಜ್ ದಟ್. ನೋಡಿ ಟ್ರಾಫಿಕ್ ಹೆಂಗಿದೆ, ನೋಡಿ ಅವ್ರು ಹೆಂಗಿದ್ದಾರೆ ಅಂತೀವಿ. ನಾವು ಏನು ಅಂತ ನಾವು ಫಸ್ಟ್ ನೋಡ್ಕೊಂಡ್ರೆ ಎಲ್ಲ ಸೆಟ್ ಆಗಿಬಿಡುತ್ತೆ. ಸೊ ಏನು ವಾಟ್ ಚೇಂಜ್ ಯು ಥಿಂಕ್, ಯು ಬಿಕಮ್ ದ ಚೇಂಜ್ ಅಂತೀನಿ. ಅದೇ ಅವ್ರು ಹೇಳ್ತಾ ಇರೋದು. ಸೊ ಹ್ಯಾಟ್ಸ್ ಆಫ್ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಅವರಿಗೆ ಹ್ಯಾಟ್ಸ್ ಆಫ್. ಓಕೆ. ಸೊ ಮೋದಿ ಅವ್ರ ಬಗ್ಗೆ ಮಾತನಾಡಿದೀವಿ. ಸೊ ನೋಟ್ ಬ್ಯಾನ್ ಬಗ್ಗೆ ಮಾತನಾಡದೇ ಇದ್ರೆ ಆಗುತ್ತಾ? ಹೌದು, ಅದು ಕರೆಕ್ಟೇ. ಐ ಸ್ಟ್ರಾಂಗ್ಲಿ ಸಪೋರ್ಟ್. ವೆರಿ ಗುಡ್. ಈಗ ನಾವು ಎವ್ರಿ ಡೇ ದಿನ ಎಲೆಕ್ಷನ್ಸ್ ಅಲ್ಲಿ, ದಿನ ಪೇಪರಲ್ಲಿ ಬ್ಲ್ಯಾಕ್ ಮನಿ ಅಲ್ಲಿ ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕು, ಆ ಬ್ಯಾಂಕು, ಈ ಬ್ಯಾಂಕು, ಇಷ್ಟು ಕೋಟಿಗಳು ಅಲ್ಲಿದೆ ಅಂತ ಇವೆ. ಬಟ್ ಯಾರೋ ಒಬ್ಬರು ಏನೋ ಒಂದು ಮಾಡಬೇಕಲ್ಲ. ಸೊ ಆ ಫಸ್ಟ್ ಸ್ಟೆಪ್ಪೇ ಒಂದು ಚಿಕ್ಕ ಜರ್ಕ್ ಕೊಟ್ಟರು ಇಂಡಿಯಾಗೆ ಅವರು. ಸೊ ದಟ್ ಇಸ್ ಅ ವೆರಿ ಗುಡ್ ಸ್ಟಾರ್ಟ್. ಹಿಂಗೆ ಮಾಡಿದ್ರೇನೆ ಸೂಪರ್ ಪವರ್ ಆಗಬೇಕು. ಅಮೆರಿಕ ನೋಡಿ, ಇದೇ ಜಪಾನ್ ನೋಡಿ ಅಂತೀವಿ, ಇಂಡಿಯಾನ್ ನೋಡಿ ಅಂತ ಹೇಳಬೇಕಲ್ಲ. ಇನ್ನೊಂದು 10 ವರ್ಷ ವೇಟ್ ಮಾಡಿ, ಇಂಡಿಯಾನ್ ನೋಡಿ ಅಂತಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. పరమేశ్వర, ఎక్కడ శివ? శివాని ఒక్కసారి పిలిస్తేనే మోక్షమిస్తామంటారే, శివాని 2 సార్లు పిలిస్తే రుణపడి ఉంటామంటారే. ఇది రుణమా, దారుణమా? నీ దర్శన భాగ్యానికి నా మరణమే శరణ్యమనుకుంటే ఈ క్షణమే నా శిరస్సును నీకు నైవేద్యంగా అర్పిస్తాను. హర హర మహాదేవ, శంభో శంకర, హర హర మహాదేవ.
ಖಂಡಿತ. ಸೊ ಇಂಡಿಯಾನ ಇನ್ನೊಂದು 10 ವರ್ಷ ಬಿಟ್ಟು ನೋಡಿದ್ರೆ ತುಂಬಾ ಚೇಂಜಸ್ ಇದ್ದೇ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ನಮ್ಮ ಆರ್ಮುಗ ಅವರು. ಸೊ ಖಂಡಿತ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಿದೆ. ಅಂದ್ರೆ ಅವರು ತಮ್ಮ ಮಗನನ್ನು ಕೂಡ ಈ ಒಂದು ಇಂಡಸ್ಟ್ರಿಗೆ ತಗೊಂಬರೋಕೆ ಈಗಾಗಲೇ ಸಾಕಷ್ಟು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಸೊ ಆ ತಯಾರಿ ಯಾವ ರೀತಿ ಇದೆ, ಯಾವೆಲ್ಲ ಟಿಪ್ಸ್ ಗಳನ್ನ ಅವರು ಕೊಡ್ತಾ ಇದ್ದಾರೆ ತಮ್ಮ ಮಗನಿಗೆ, ತಿಳ್ಕೊಳ್ಳೋಣ ಬ್ರೇಕ್ ಆದ್ಮೇಲೆ. ಇದು ಆರಂಭ ಕೊಟ್ಟೆ ಕಣೋ, ಇದು ಆರಂಭ ಕೊಟ್ಟೆ ಕಣೋ, ಇದು ಆರಂಭ ಕೊಟ್ಟೆ ಕಣೋ. ರಾಜಕೀಯ